ಸಾಷ್ಟಾಂಗ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹಾಗೆ ನನ್ನ ಎಲ್ಲರೂ ಕೂಡ ನನ್ನ ತುಂಬ ತುಂಬ ಆತ್ಮೀಯರು. ಹಾಗಾಗಿ ನಾನು ಏನನ್ನು ಹೇಳೋದಿಲ್ಲ, ಎಲ್ರಿಗೂ ಕೂಡ ನಮಸ್ಕಾರವನ್ನು ಮಾತ್ರ ತಿಳಿಸ್ತೇನೆ. ಸರ್ವರಿಗೂ ನಮಸ್ಕಾರ. ಹಾಗೆ ಸಹೃದಯಿ ಬಂಧುಗಳಿಗೆ ನಮಸ್ಕಾರ. ನಾವು ಈ ಕ್ಷೇತ್ರಕ್ಕೆ ಏನೋ ಮಾಡಿದ್ದೀವಿ ಅಂತ ಏನನ್ನು ಹೇಳೋದಕ್ಕೆ ವಿಚಾರ ಇಲ್ಲ. ಆದರೆ ನಾವು ಈ ಜಾಗ ಬಂದಾಗ ಹೇಗಿತ್ತು ಅನ್ನೋದು ಇಲ್ಲಿ ಸಾಕಷ್ಟು ಜನ ನೋಡಿದರೆ. ಇದು ಕೇವಲ ಒಂದು ಮುಳ್ಳು ಕಾಡಿನಂತ ಇದ್ದಂತಹ ಜಾಗ ಇವತ್ತು ಒಂದು ಸುಂದರ ಆಲಯವಾಗಿ ನಿಂತಿದೆ. ಅದಕ್ಕೆ ಕಾರಣಗಳು ಸಾಕಷ್ಟಿವೆ. ಶ್ರೀಯುತ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಕನಸಿನಲ್ಲಿ ಸ್ವಾಮಿ ಕಂಡಂತಹ ಕಾಲದಲ್ಲಿ ಅವರು ಕೇವಲ ಒಬ್ಬ ಸಾಮಾನ್ಯ ಉಪನ್ಯಾಸಕರಾಗಿದ್ದಂಥವರು. ತದನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಬಂದು ಅವರು ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಸ್ವಾಮಿಯ ಒಂದು ಆಜ್ಞೆಯನ್ನು ಹೊತ್ತು ಬಂದು ಅದರಂತೆ ನಡೆದು ಈ ಕ್ಷೇತ್ರಕ್ಕೆ ಪಣ ತೊಟ್ಟು ನಿಂತು ಕೆಲಸಕ್ಕೂ ಕೂಡ ಅವರು ರಾಜೀನಾಮೆ ಸಲ್ಲಿಸಿ ಈ ಕ್ಷೇತ್ರದ ಒಂದು ಬೆಳವಣಿಗೆಯನ್ನು ಕೈಗೊಂಡರು. ಅದು ಇವತ್ತಾಗಲೇ ಇತಿಹಾಸವಾಗಿ ಹೋಗಿದೆ. ಆದರೆ ಅವರು ನೆನೆಸಿದಷ್ಟು ಸುಲಭವಾಗಿರಲಿಲ್ಲ ಆ ಕೆಲಸ. ಅತ್ಯಂತ ಕಠಿಣವಾದ ಮಾರ್ಗವಾಗಿತ್ತು. ಬಹಳಷ್ಟು ಕಲ್ಲು ಮಣ್ಣುಗಳು, ಮುಳ್ಳು ಕಾಡುಗಳು ಇದ್ದಂತಹ ಈ ಕಾಡಿನಲ್ಲಿ ಎಲ್ಲಿ ಕಾಲಿಟ್ಟರೂ ಕೂಡ ಕೇವಲ ಸರ್ಪಗಳೇ ತಲೆ ಎತ್ತಿ ನಿಲ್ತಾ ಇದ್ದಂತಹ ಈ ಜಾಗ ಬಂದಾಗ ಬಹಳ ಭಯಂಕರವಾಗಿತ್ತು. ತುಂಬ ಜನ ಬೈದರು, ಹುಚ್ಚಿಡ್ದಿದೆಯಾ ನಿಮಗೆ, ಯಾಕಿಂತ ಕೆಲಸ ಮಾಡ್ತಾ ಇದ್ದೀಯಾ ಅಂತ ಹೇಳಿ. ಅನೇಕ ಸ್ನೇಹಿತರು ಕೂಡ ಬೇಡ, ಕೈ ಬಿಟ್ಬಿಡು ಅಂತ ಹೇಳಿದ್ದು ಕೂಡ ಉಂಟು. ಆದರೆ ಸ್ವಾಮಿಯ ಆಜ್ಞೆ ಅಷ್ಟು ಬಲವಾಗಿತ್ತು. ಹಾಗಾಗಿ ಅವರು ಕೈಗೊಂಡು ಪ್ರಾರಂಭಿಸಿದ ಈ ಕೆಲಸ ಇವತ್ತಿಗೆ ಹೆಚ್ಚು ಕಡಿಮೆ 20-21 ವರ್ಷವಾಯಿತು ಈ ಭೂಮಿಗೆ ನಾವು ಕಾಲಿಟ್ಟು. ಇದು ಇಲ್ಲಿಯವರೆಗೆ ಬೆಳೆಯೋದಕ್ಕೆ ಸಾಕಷ್ಟು ಜನರ ಸಹಕಾರ, ಅನೇಕ ಜನಗಳ ಒಂದು ರೀತಿಯ ಬೆನ್ನೆಲುಬಾಗಿ ನಿಂತವರು ಇದ್ದಾರೆ. ಬೇಕಾದಷ್ಟು ಜನ ನಮಗೆ ತೊಂದರೆಗಳನ್ನು ಮಾಡಿದವರು ಇದ್ದಾರೆ. ಎಲ್ಲವೂ ಇದೆ. ಆದರೂ ಕೂಡ